ಧರ್ಮಸ್ಥಳ ಗ್ರಾಮದಲ್ಲಿ ಈ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕೆಲವರನ್ನ ಕರೆದು ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಈಗ ಈ 23-24 ವರ್ಷಗಳಿಂದ ಈ ಅನಾಥ ಶವಗಳನ್ನು ಸಾಗಿಸ್ತಾ ಇದ್ದ ಆಂಬ್ಯುಲೆನ್ಸ್ ಚಾಲಕರನ್ನ ಕರೆಸಿ ವಿಚಾರಣೆ ನಡೆಸಿದೆ. ಇವರನ್ನ ಯಾಕೆ ಕರೆಸಿದ್ರು, ಇವರದೇನು ಪಾತ್ರ, ಏನೇನು ಪ್ರಶ್ನೆಗಳಿದೆ ಎಸ್ಐಟಿಗೆ ಅನ್ನೋದ್ರ ಪ್ಯಾಕೇಜ್. ಬುರುಡೆ ಕೇಸ್ಗೆ ಟ್ವಿಸ್ಟ್, ಆಂಬ್ಯುಲೆನ್ಸ್ ಡ್ರೈವರ್ಸ್ಗೆ ನೋಟಿಸ್. ಧರ್ಮಸ್ಥಳದ ಶವಗಳನ್ನ ಸಾಗಿಸಿದ್ರ ಆಂಬ್ಯುಲೆನ್ಸ್ ಡ್ರೈವರ್ಸ್. ಎಸ್ಐಟಿ ತಂಡದಿಂದ 2 ಡ್ರೈವರ್ಗಳ ವಿಚಾರಣೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದ ಆರೋಪಿ ಚಿನ್ನಯ್ಯನ 183 ಹೇಳಿಕೆ ನಂತರ ಶವ ಹೂತಿಟ್ಟ ಆರೋಪದಲ್ಲಿ ಬೆಳ್ತಂಗಡಿಯ 2 ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿದೆ. ಸಮಾಜ ಸೇವಕ ಆಂಬ್ಯುಲೆನ್ಸ್ ಚಾಲಕರಾದ ಬೆಳ್ತಂಗಡಿಯ ಜಲೀಲ್ ಬಾಬಾ ಮತ್ತು ಹಮೀದ್ ಯುಡಿಆರ್ ಪ್ರಕರಣದ ಶವಗಳನ್ನ ಶವಗಾರಕ್ಕೆ ಸಾಗಿಸಿದ ಬಗ್ಗೆ ಎಸ್ಐಟಿ ತಂಡ ವಿಚಾರಣೆ ನಡೆಸಿತು. ಬೆಳ್ತಂಗಡಿ ತಾಲೂಕಲ್ಲಿ ಒಂದು 23 ವರ್ಷದಿಂದ ಆ್ಯಂಬುಲೆನ್ಸಲ್ಲಿ ಡ್ರೈವರ್ ಆಗಿದ್ದೇನೆ. ಇಲ್ಲಿ ಸರ್ವಿಸ್ ಕೊಡ್ತಾ ಇದ್ದೇನೆ. ನಿನ್ನೆ ಫೋನ್ ಮಾಡಿದರೆ ಎಸ್ಐಟಿಯಿಂದ ಒಂದು ವಿಚಾರಣೆ ಉಂಟು, ಹಾಗಾಗಿ 11ವರೆಗೆ ಬನ್ನಿ ಅಂತ ಹೇಳ್ಕೊಂಡು. ಯಾಕೆ ಅಂತ ಕೇಳಿದೆ ನಾನು. ಇಲ್ಲ ತುಂಬ ವರ್ಷದಿಂದ ಆ್ಯಂಬುಲೆನ್ಸಲ್ಲಿ ಸರ್ವಿಸ್ ಮಾಡ್ತಿಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಮಾಡಲಿಕ್ಕೆ ಅಂತ ಹೇಳಿದರು. ಅಂದರೆ ನಮಗೆ ಪೊಲೀಸ್ನವರು ಯಾವಾಗ ಮಾಹಿತಿ ಕೊಡ್ತಾರೆ ಅಂಥದಕ್ಕೆಲ್ಲ ನಾವು ಹೋಗಿ ಒಂದು ಅನಾಥ ಶವ ಮತ್ತು ಸುಸೈಡ್ಗಳನ್ನೆಲ್ಲ ಪೊಲೀಸವರ ಮಾಹಿತಿ ಇಲ್ಲದೆ ನಾವು ಹೋಗೋದಿಲ್ಲ. ಅಲ್ಲಿಂದ ತಂದೊಂದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಮೋರ್ಚರಿಗೆ ಶವಾಗಾರಕ್ಕೆ ತಂದಾಗ್ತೇವೆ. ಅದಿಲ್ಲ ಅಂತ ಹೇಳಿದರೆ ಮೆಡಿಕಲ್ ಕಾಲೇಜ್ ಮಂಗಳೂರಿಗೆ ಕಳಿಸ್ತಾರೆ. ವ್ಯಾಪ್ತಿಯಲ್ಲಿ ಅಂದರೆ ನೀರಲ್ಲಿ ಬಿದ್ದದ್ದು, ತುಂಬ ದಿನಗಳ ನಂತರ ಸಿಕ್ಕಿದಂಥದ್ದು, 13 ದಿನಗಳ ನಂತರ ಸಿಕ್ಕಿದಂಥ ಡೆಡ್ ಬಾಡಿಗಳು, ಹ್ಯಾಂಗಿಂಗ್ ಸುಸೈಡ್ ಮಾಡಿಕೊಂಡದೆಲ್ಲ ಹಾಗೆ. ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಯುಡಿಆರ್ ಪ್ರಕರಣದ ಶವಗಳನ್ನ ಶವಗಾರಕ್ಕೆ ಸಾಗಿಸಿದ ಬಗ್ಗೆ ಎಸ್ಐಟಿ 2ರನ್ನು ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನ ಕಲೆ ಹಾಕಿತು. ಶವಗಳನ್ನ ಪೊಲೀಸರ ಸಮ್ಮುಖದಲ್ಲಿ ಶವಗಾರಕ್ಕೆ ಸಾಗಿಸಲಾಗಿತ್ತಾ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಈ ವೇಳೆ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನ 2 ನೀಡಿದ್ದು, ಎಲ್ಲವೂ ಸ್ಥಳೀಯ ಪೊಲೀಸರ ನಿರ್ದೇಶನದಂತೆ ಶವ ಸಾಗಾಟ ಮಾಡಿದ್ದೇವೆ ಅನ್ನೋ ವಿಚಾರವನ್ನ ವಿಚಾರಣೆ ವೇಳೆ ಹೇಳಿದ್ದಾರೆ. ಇದರ ಜೊತೆಗೆ ತಮಗೆ ಗೊತ್ತಿರೋ ವಿಚಾರಗಳನ್ನ 2 ಹೇಳಿದ್ದು, ಎಲ್ಲಾ ಹೇಳಿಕೆಗಳನ್ನ ಎಸ್ಐಟಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ಇನ್ನು ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಿಸಿಟ್ಟಿದ್ದ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಬೇಲ್ಗೆ ಅರ್ಜಿ ಹಾಕಿದ್ದು, ಮಂಗಳೂರಿನ ಸೆಷನ್ಸ್ ಕೋರ್ಟ್ ಆದೇಶವನ್ನ ಅಕ್ಟೋಬರ್ 9ಕ್ಕೆ ಕಾಯ್ದಿರಿಸಿದೆ. ಈ ಕೇಸ್ ದಾಖಲಾದ ನಂತರ ಬುರುಡೆ ಗ್ಯಾಂಗ್ ಸೂತ್ರಧಾರ ಮಹೇಶ್ ಶೆಟ್ಟಿ ತಿಮರೋಡಿ ತಲೆಮರೆಸಿಕೊಂಡಿದ್ದಾರೆ. ಒಟ್ನಲ್ಲಿ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಎಲ್ಲಾ ಆಯಾಮದ ವಿಚಾರಣೆ ಮುಂದುವರೆಸಿದೆ. ಶೀಘ್ರದಲ್ಲೇ ಫೈನಲ್ ರಿಪೋರ್ಟ್ ನೀಡಲಿರುವ ಎಸ್ಐಟಿ ಅದಕ್ಕೆ ಬೇಕಾದ ಎಲ್ಲಾ ತನಿಖೆಗಳನ್ನ ಮುಗಿಸುವ ಹಂತಕ್ಕೆ ತಲುಪಿದೆ. ಕೆಲವೇ ದಿನಗಳಲ್ಲಿ ಬುರುಡೆ ಪ್ರಕರಣದ ಸತ್ಯಾಸತ್ಯತೆ ಹೊರಬರಲಿದೆ. ಸುಕ್ಪಾಲ್ ಪುಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.